ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್ ಲೈವ್. ನಾನು ಸಬಾ ಹಕೀಂ. ಪ್ರಮುಖ ಸುದ್ದಿಗಳನ್ನು ನೋಡೋಣ. ಮೊದಲಿಗೆ ಹೆಡ್ಲೈನ್ಸ್. ಈ ವಾರವೂ ವಿಧಾನಸಭೆಯಲ್ಲಿ ಹಗರಣಗಳದ್ದೇ ಹಲ್ಚಲ್. ವಾಲ್ಮೀಕಿ ಮೂಡಾ ಹಗರಣಗಳ ವಿರುದ್ಧ ಬಿಜೆಪಿ ಜೆಡಿಎಸ್ ಜಂಟಿ ಸಮರ. ಬಿಜೆಪಿ ಅವಧಿಯ ಹಲವು ಅಕ್ರಮಗಳ ಪ್ರತ್ಯಾಸ್ತ್ರ ಸಿದ್ಧಪಡಿಸಿಕೊಂಡಿರೋ ಕಾಂಗ್ರೆಸ್. ಸದನದಲ್ಲಿ ಬಿಜೆಪಿ ನಾಯಕರನ್ನ ಕಟ್ಟಿಹಾಕಲು ಸಿಎಂ ಸಿದ್ದರಾಮಯ್ಯ ಸಜ್ಜು. ಬಿಜೆಪಿ ಅವಧಿಯ 21 ಹಗರಣಗಳನ್ನು ಅಸ್ತ್ರ ಮಾಡಿಕೊಳ್ಳಲು ಸಿದ್ಧತೆ. ಮಧ್ಯಂತರ ವರದಿ ಮುಂದಿಟ್ಟು ತಿರುಗೇಟು ನೀಡೋದಕ್ಕೆ ತಯಾರಿ. ಮೊದಲು ಥಳಿಸಿ ಆಮೇಲೆ ಕ್ಷಮಾಪಣೆ ವಿಡಿಯೋಗೆ ಪ್ಲಾನ್. ಆದರೆ ಅದಕ್ಕೂ ಮೊದಲೇ ಹೊರಟೋಗಿತ್ತು ರೇಣುಕಾಸ್ವಾಮಿ ಜೀವ. ದರ್ಶನ್ ಅಂಡ್ ಗ್ಯಾಂಗ್ ವಿರುದ್ಧದ ಕೇಸ್ನಲ್ಲಿ ಮತ್ತೊಂದು ಟ್ವಿಸ್ಟ್. ಇವತ್ತು ಜೈಲಿನಲ್ಲಿ ದರ್ಶನ್ಗೆ ಆರೋಗ್ಯ ತಪಾಸಣೆ. ಪರೀಕ್ಷೆ ನಡೆಸಿ ವರದಿ ನೀಡಲಿದ್ದಾರೆ 3 ವೈದ್ಯರು. ಫುಡ್ ಪಾಯ್ಸನಿಂಗ್ ಎಂದಿದ್ದ ದರ್ಶನ್ಗೆ ಮನೆಯೂಟ ಸಿಗುತ್ತಾ ಇಲ್ವಾ ಅನ್ನೋ ಟೆನ್ಷನ್. ದರ್ಶನ್ಗೆ ಮನೆಯೂಟ ನೀಡಲು ಮತ್ತೊಂದು ಕಂಟಕ. ಮನೆಯೂಟ ಕೊಡಬಾರದು ಅಂತ ಹೈಕೋರ್ಟ್ ಡಿಜಿಪಿಗೂ ಅರ್ಜಿ. ವಿಶ್ವಮಾನವ ಹಕ್ಕುಗಳ ಸೇವಾ ಕೇಂದ್ರ ಸಂಸ್ಥಾಪಕ ಅಧ್ಯಕ್ಷ ಸಿದ್ದಲಿಂಗೇಗೌಡ ಮನವಿ. ಮನೆಯೂಟಕ್ಕೆ ಅರ್ಜಿ ಸಲ್ಲಿಸಿ ಎಡವಟ್ಟು ಮಾಡಿದ್ರ ದಾಸ. ಮ್ಯಾಜಿಸ್ಟ್ರೇಟ್ ಕೋರ್ಟ್ ಮೊದಲು ಹೈಕೋರ್ಟ್ಗೆ ಹೋಗಿ ಪೇಚಿಗೆ ಸಿಲುಕಿದ್ರ. ತಪ್ಪು ಕಾನೂನು ಕ್ರಮದಿಂದ ಊಟಕ್ಕೂ ಆಯ್ತಾ ಕಂಟಕ. ಶಕ್ತಿ ಕೇಂದ್ರ ವಿಧಾನಸೌಧದಲ್ಲಿ ಮತ್ತೆ ಮಧ್ಯವರ್ತಿಗಳೇ ಹಾವಳಿ. ಮೀಡಿಯೇಟರ್ಸ್ ಡೀಲ್ಗೆ ಕಾಂಗ್ರೆಸ್ನ ಶಾಸಕರೇ ಕಂಗಾಲು. ಶಾಸಕಾಂಗ ಸಭೆಯಲ್ಲಿ ಸಿಎಂ ಸಿದ್ದರಾಮಯ್ಯಗೆ ದೂರು. ರಾಜ್ಯಾದ್ಯಂತ ವರುಣನ ಅಬ್ಬರ ಹಿನ್ನೆಲೆ ಸಿಎಂ ಅಲರ್ಟ್. ನೆರೆಪೀಡಿತ ಪ್ರದೇಶದ ಸಚಿವರು ಶಾಸಕರಿಗೆ ಸಾರ್ವಜನಿಕರ ಕರೆ ಸ್ವೀಕರಿಸಲು ಸೂಚನೆ. ಮಳೆಯಿಂದಾಗಿ ಯಾವುದೇ ಅವಘಡ ನಡಿಬಾರದು ಎಂದು ವಾರ್ನ್. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಎಡೆಬಿಡದೆ ಸುರಿಯುತ್ತಿರೋ ಮಳೆ. ಉಳ್ಳಾಲದ ಮುಕ್ಕಚ್ಚೇರಿ ಪ್ರದೇಶದಲ್ಲಿ ಕಡಲ್ಕೊರೆತದ ಭೀತಿ. ಸಮುದ್ರ ಪಾಲಾದ ಕಲ್ಲುಗಳು. ಅಪಾಯದಲ್ಲಿ 15ಕ್ಕೂ ಹೆಚ್ಚು ಮನೆಗಳು. ಕರುನಾಡಿನ ಜೀವನಾಡಿ ಕೆಆರ್ಎಸ್ ಅಣೆಕಟ್ಟು ಭರ್ತಿ. 20 ಗೇಟ್ಗಳ ಮೂಲಕ ನೀರು ಬಿಡುಗಡೆ. ಬಂಡೆಗೆ ಅಪ್ಪಳಿಸಿ ಹಾಲ್ನೊರೆಯಂತೆ ಉಕ್ಕಿ ಹರಿಯುತ್ತಿರೋ ಕಾವೇರಿ. ರುದ್ರ ರಮಣೀಯ ದೃಶ್ಯ ನ್ಯೂಸ್ ಫಸ್ಟ್ ಕ್ಯಾಮೆರಾದಲ್ಲಿ ಸೆರೆ. ಕೆಆರ್ಎಸ್ ನೀರು ಬಿಡುಗಡೆಯಿಂದ ಕಾವೇರಿ ತೀರದ ಪ್ರವಾಸಿ ತಾಣಗಳಿಗೆ ಪ್ರವಾಹ ಭೀತಿ. ವಿಶ್ವಪ್ರಸಿದ್ಧ ರಂಗನತಿಟ್ಟು ಪಕ್ಷಿಧಾಮಕ್ಕೂ ಜಲಾವೃತ ಆತಂಕ. ಮುಂಜಾಗ್ರತಾ ಕ್ರಮವಾಗಿ ಪ್ರವಾಸಿಗರ ಪ್ರವೇಶ ನಿರ್ಬಂಧ. ಮಹಾರಾಷ್ಟ್ರದ ಘಟ್ಟ ಪ್ರದೇಶದಲ್ಲಿ ಮುಂದುವರೆದ ಮಳೆ. ಕೊಲ್ಹಾಪುರದ ಪಂಚಗಂಗಾ ನದಿ ನೀರಲ್ಲಿ ಭಾರೀ ಏರಿಕೆ. ಪಂಚಗಂಗಾದ ಮನಮೋಹಕ ದೃಶ್ಯ ಡ್ರೋನ್ನಲ್ಲಿ ಸೆರೆ. ಕೃಷ್ಣಾ ನದಿಯಿಂದಾಗಿ ರಾಯಚೂರಿನ 3 ತಾಲೂಕುಗಳಲ್ಲಿ ಪ್ರವಾಹ ಭೀತಿ. ಮುಳುಗಡೆ ಹಂತ ತಲುಪಿದ ಶೀಲಹಳ್ಳಿ ಸೇತುವೆ. ನದಿ ಪಾತ್ರದ ಜನರು ಎಚ್ಚರಿಕೆಯಿಂದ ಇರುವಂತೆ ಜಿಲ್ಲಾಡಳಿತ ಸೂಚನೆ. ಉಕ್ಕಿ ಹರಿಯುತ್ತಿರೋ ಕೃಷ್ಣಾ ನದಿ ನೀರಲ್ಲಿ ಮುಳುಗಡೆಯಾದ ಶ್ರೀ ದತ್ತ ಮಂದಿರ. ಚಿಕ್ಕೋಡಿ ತಾಲೂಕಿನ ಕಲ್ಲೋಳ ಗ್ರಾಮದ ದತ್ತ ಮಂದಿರಕ್ಕೆ ಜಲ ದಿಗ್ಬಂಧನ. ನದಿ ತೀರದ ರೈತರಲ್ಲಿ ಹೆಚ್ಚಾದ ಆತಂಕ. ನಿರಂತರ ಮಳೆಗೆ ಗೋಕಾಕ್ ಜಲಪಾತಕ್ಕೆ ಜೀವ ಕಳೆ. ಕರ್ನಾಟಕದ ನಯಗಾರ ಫಾಲ್ಸ್ ಜಲವೈಭವಕ್ಕೆ ಪ್ರವಾಸಿಗರು ಫಿದಾ. ಮೈಮನ ತಣಿಸುತ್ತೆ ಕೆಂಪು ಹಳದಿ ಮಿಶ್ರಿತ ಜಲರಾಶಿ. ಬಳ್ಳಾರಿಯಲ್ಲಿ ಪೆಟ್ರೋಲ್ ಬಂಕ್ ಬಳಿ ಪ್ರತ್ಯಕ್ಷವಾದ ಕರಡಿ. ಸಿಬ್ಬಂದಿ ಕೂಗಾಟದಿಂದ ಕಾಡಿನ ಒಳಗೆ ಹೋದ ಜಾಂಬವಂತ. ದಿಢೀರ್ ಕರಡಿ ಎಂಟ್ರಿಯಿಂದ ಆತಂಕಕ್ಕೀಡಾದ ಮೆಟ್ರಿ ಗ್ರಾಮಸ್ಥರು. ಐಟಿ ನೌಕರರಿಗೆ 9 ಗಂಟೆಯ ಬದಲು 14 ಗಂಟೆ ಕೆಲಸಕ್ಕೆ ಪ್ರಸ್ತಾವನೆ. ಕಾರ್ಮಿಕ ಇಲಾಖೆಯ ಹೊಸ ಕಾನೂನಿಗೆ ರಾತ್ರೋರಾತ್ರಿ ಸಿಡಿದೆದ್ದ ಐಟಿ ನೌಕರರು. ಐಟಿ ಸೆಕ್ಟರ್ನಲ್ಲಿ ಶುರುವಾಯಿತು ಅಭಿಯಾನ. ಇವತ್ತಿಂದ ಕೇಂದ್ರ ಬಜೆಟ್ ಅಧಿವೇಶನ. ನಾಳೆ ನಿರ್ಮಲಾ ಸೀತಾರಾಮನ್ರಿಂದ ಆಯವ್ಯಯ ಮಂಡನೆ. ಕೇಂದ್ರ ಸಚಿವ ಕಿರಣ್ ರಿಜಿಜು ನೇತೃತ್ವದಲ್ಲಿ ನಿನ್ನೆ ನಡೆದ ಸರ್ವಪಕ್ಷಗಳ ಸಭೆ.
ಅಮೆರಿಕ ಅಧ್ಯಕ್ಷ ಹುದ್ದೆಯ ರೇಸ್ನಿಂದ ಹಿಂದೆ ಸರಿದ ಜೋ ಬೈಡನ್. ಡೆಮಾಕ್ರೆಟಿಕ್ ಪಕ್ಷದಿಂದ ಅಭ್ಯರ್ಥಿ ಯಾರಾಗ್ತಾರೆ ಅನ್ನೋ ಕುತೂಹಲ. ರಿಪಬ್ಲಿಕನ್ ಪಕ್ಷದಿಂದ ಮತ್ತೊಮ್ಮೆ ಕಣಕ್ಕಿಳಿದಿರೋ ಡೊನಾಲ್ಡ್ ಟ್ರಂಪ್. ತರುಣ್ ಸುಧೀರ್ ಬಾಳಲ್ಲಿಂದು ಬೆಳಕಿನ ಕವಿತೆ. ನನ್ನ ಜೀವನದ ಸಿನಿಮಾದಲ್ಲಿ ಇವರೇ ಹೀರೋಯಿನ್ ಅಂತ ಡೈರೆಕ್ಟರ್ ಪೋಸ್ಟ್. ನಾಯಕಿಗೆ ನಿರ್ದೇಶಕ ಸಿಕ್ಕಾಯ್ತು ಅಂತ ಸೋನಲ್ ಮ್ಯಾಂಥರೋ ಪೋಸ್ಟ್. ಇವತ್ತು ಮದುವೆ ಸೀಕ್ರೆಟ್ ರಿವೀಲ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.